ಹಲೋ ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮೆಲ್ಲರ ಪ್ರೀತಿಯ ಲೈಫ್ ಕೋಚ್ ವಿಜಯ ಹೆಗ್ಡೆ ಅಂತ. ಇವತ್ತು ನಾನು ಬಂದಿರೋದು ಯಾಕೆಂದರೆ ನಿಮ್ಗೆ ಗೊತ್ತೇ ಇದೆ, ಬರೋ ಜುಲೈ 7ನೇ ತಾರೀಕಿಂದ ನಮ್ಮ ಗ್ರೂಪ್ ಕ್ಲಾಸ್ ಸ್ಟಾರ್ಟ್ ಆಗ್ತಾ ಇದೆ. ಮೈಂಡ್ ಪವರ್ ಟ್ರೈನಿಂಗ್ ಅಂತ. ಇಟ್ಸ್ ಲೈಕ್ ಅ ಮೈಂಡ್ ರೀಪ್ರೋಗ್ರಾಮಿಂಗೇನೆ. ನಾನು ಅದರಲ್ಲಿ ಕಂಪ್ಲೀಟಾಗಿ ನಿಮ್ಮ ಲೈಫನ್ನು ಯಾವ ರೀತಿ ಚೇಂಜ್ ಮಾಡ್ಕೋಬೋದು, ನಿಮ್ಮ ಮೈಂಡ್ ಪವರನ್ನು ಯೂಸ್ ಮಾಡಿಕೊಂಡು ಅಂತ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ನಾನು ನಮ್ಮ ಮೈಂಡ್ ಪವರ್ ಏನಿದೆ ಅದ್ರ ಬಗ್ಗೆ ವಿಡಿಯೋಸ್ ಮಾಡಿದ್ದೀನಿ ತುಂಬ ಕಡೆ. ಓಕೆ, ಮೈಂಡು ಇವಾಗ ಫಾರ್ ಎಕ್ಸಾಂಪಲ್ ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ. ಅಯ್ಯೋ ನನಗೆ ಹುಷಾರಿಲ್ಲ ಅಥವಾ ನನಗೆ ಏಳಕ್ಕೆ ಆಗ್ತಾ ಇಲ್ಲ ಅಂತ ಮಲ್ಕೊಂಡಿರ್ತೀರ. ಓಕೆನಾ? ಮಲ್ಕೊಂಡಿದ್ದಾಗ ನಿಮ್ಮ ಎದುರುಗಡೆ ಒಂದು ಲಯನ್ ಬಂತು ಅಥವಾ ನಿಮ್ಮ ಎದುರುಗಡೆ ಒಂದು ಹುಚ್ಚನಾಯಿ ಬಂತು. ನಿಮ್ಮ ಓಡಕ್ಕೆ ಆಗ್ತಾ ಇಲ್ಲ ಅಂತ ಮಲ್ಕೊಂಡಿದ್ದವರು ಎದ್ದಾ ಬಿಟ್ಟು ಓಡ್ತೀರ. ಅದು ಹೇಗೆ ಸಾಧ್ಯ? ಓಕೆ, ಇವಾಗ ಹುಷಾರೇ ಇರಲ್ಲ, ಅಯ್ಯೋ ಸಾಧ್ಯನೇ ಇಲ್ಲ, ಜೀವನೇ ಸಾಕು ಅಂತ ಇದ್ದಾಗ ನಮಗೇನೋ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿರೋ ಒಂದು ಹ್ಯಾಪಿ ಆಗಿರೋ ವಿಷಯ ಬರುತ್ತೆ. ಇದ್ದಕ್ಕಿದ್ದ ಹಾಗೆ ನಮ್ಮನ್ನು ನಾವು ನಮಗೆ ಗೊತ್ತಿಲ್ದಿರೋ ಹಾಗೆ ನಾವು ಚೇಂಜ್ ಆಗಿ ಹೋಗ್ಬಿಡ್ತೀವಿ. ಅದು ಹೇಗೆ ಸಾಧ್ಯ? ಏನಾದರೂ ತಿಂತೀವಿ. ಈಗ ಫಾರ್ ಎಕ್ಸಾಂಪಲ್ ಬಟಾಟೆ, ನಮ್ಮ ಕಡೆ ತುಂಬ ಗ್ಯಾಸ್ಟ್ರಿಕ್ಕು ಅದು ಇದು ಅಂತ ಏನೇನೋ ಇದೆ. ಬಟಾಟೆ ತಿಂತೀರಾ? ಬಟಾಟೆ ತಿಂದ ಆ ಮೂಮೆಂಟಲ್ಲೇ ನಿಮ್ಗೆ ಗ್ಯಾಸ್ಟ್ರಿಕ್ ಸ್ಟಾರ್ಟ್ ಆಗಿಬಿಡುತ್ತೆ. ಯೂಶ್ವಲಿ ಸೈನ್ಸ್ ಹೇಳೋದೇನು 3 days ಬೇಕಾಗುತ್ತೆ ಡೈಜೆಸ್ಟ್ ಆಗಿ, ಅದು ಬ್ಲಡ್ಡಿಗೆ ಹೋಗಿ ಅದು ಇದು ವಗೇರ. 3 days ಬೇಡಪ್ಪ, 24 hours ಆದ್ರೂ ಬೇಕಲ್ವಾ? ಇಲ್ಲ, ತಿಂದ ಆ ಮೂಮೆಂಟಲ್ಲೇ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ. ಬೆಳಿಗ್ಗೆ ತಿಂದರೆ 10 ಗಂಟೆ 11 ಗಂಟೆಗೆಲ್ಲ ಗ್ಯಾಸ್ಟ್ರಿಕ್ ಸ್ಟಾರ್ಟ್ ಆಗಿಬಿಡುತ್ತೆ. ಅದು ಹೇಗೆ ಸಾಧ್ಯ? ಅದು ಹೇಗೆ ಆಗಕ್ಕೆ ಸಾಧ್ಯ? ಅದು ಹೇಗೆ ಹಾಗಾಯಿತು? ಅಂದರೆ ನಮ್ಮ ಮೈಂಡು ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದೆ. ನಮ್ಮ ಮೈಂಡು ನಮ್ಮ ಬಾಡಿಯನ್ನು ಕಂಟ್ರೋಲ್ ಮಾಡ್ತಾ ಇದೆ. ನಾವು ಮೈಂಡ್ ಹೇಳ್ದಂಗೆ ನಾವು ಕೇಳ್ತಾ ಇದ್ದೀವಿ. ನಮ್ಮನ್ನು ಅದು ಕಂಟ್ರೋಲ್ ಮಾಡ್ತಾ ಇದೆ. ನಾವು ಅದನ್ನು ಕಂಟ್ರೋಲ್ ಮಾಡ್ತಾ ಇಲ್ಲ, ಅದು ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದೆ. ಇದೇ ರೀತಿ ಅದನ್ನೇ ಉಪಯೋಗಿಸ್ಕೊಂಡು ನಾವು ನಮ್ಮ ಲೈಫನ್ನು ಇನ್ನೂ ಬ್ಯೂಟಿಫುಲ್ ಆಗಿ ಮಾಡ್ಕೋಬೋದಲ್ವಾ? ದ್ಯಾಟ್ ಈಸ್ ಅ ಕಾನ್ಸೆಪ್ಟ್. ಲಾ ಆಫ್ ಅಸಂಪ್ಷನ್ ಇರ್ಬೋದು, ಅಟ್ರಾಕ್ಷನ್ ಇರ್ಬೋದು, ಎಲ್ಲನೂ ವರ್ಕ್ ಮಾಡೋದು ಅದಕ್ಕೇನೆ. ಈ ಪ್ರತಿಯೊಬ್ಬರ ಜೀವನಕ್ಕೂ ಅವರ ಜೀವನದ ಪ್ರತಿಯೊಂದು ಆಗು ಹೋಗುಗಳಿಗೂ ಅವರೇ ಕಾರಣ, ಬೇರೆ ಯಾರೂ ಅಲ್ಲ. ನಿಮ್ಮ ಲೈಫಿನ ಅಪ್ಸ್ ಆ್ಯಂಡ್ ಡೌನ್ಸಿಗೆ ನೀವೇ ಕಾರಣ, ಬೇರೆ ಯಾರೂ ಇಲ್ಲ. ಆದ್ದರಿಂದ ಇಷ್ಟು ದಿವಸ ಹೇಗೋ ಬದುಕಿದ್ದೀರಾ, ಇವಾಗ ನಿಮಗೆ ಈ ರೀತಿ ಒಂದು ಕಾನ್ಸೆಪ್ಟ್ ಗೊತ್ತಾಗಿದೆ. ಅದನ್ನು ಯೂಸ್ ಮಾಡ್ಕೊಳ್ಳಿ. ಇದು 21 ದಿವಸ ಇರುತ್ತೆ, ಪ್ರತಿ ದಿವಸನೂ 1 hour ಇರುತ್ತೆ. ಖಂಡಿತವಾಗಿಯೂ ನಿಮಗೆ ಮೋಟಿವೇಶನ್ ಸಿಗುತ್ತೆ. ಪ್ರತಿ ದಿವಸನೂ ನಾನು ನನ್ನ ಕ್ಲಾಸಲ್ಲಿ ಏನೇನು ಮಾಡ್ತೀವಿ ಅಂತ ಹೇಳ್ತೀನಿ. ಒಂದನೇದಾಗಿ ಇದರಲ್ಲಿ ಒಂದು ಫ್ರೀ ಆಗಿ ಒಂದು ಎಕ್ಸ್ಟ್ರಾ ಒಂದು ಬೆನಿಫಿಟ್ ಸಿಗುತ್ತೆ ನಿಮಗೆ. ನಾನು 5 o'clock 2 ಬ್ಯಾಚ್ನವರಿಗೂ ಸೇರಿ, ಓಕೆನಾ, 5 o'clockಗೆ ಒಂದು ಮೆಡಿಟೇಷನ್, ಅಫರ್ಮೇಷನ್ ಮತ್ತು ಮೈಂಡ್ ಬೂಸ್ಟರ್ ಅಂತ ಒಂದು ಇದನ್ನು ನಾನು ಮಾರ್ನಿಂಗ್ 5 o'clockಯಿಂದ ಮೇ ಬಿ 6ವರೆಗೂ ಅಲ್ಲಿವರೆಗೂ ಮಾಡಿಸ್ತಾ ಇದ್ದೀನಿ. 21 days. ಇದೊಂದು ಬೂಸ್ಟರ್ ಡೋಸ್ ಥರ ನಿಮಗೆ. ಓಕೆ, ಅದಾದ ನಂತರ ಆ್ಯಸ್ ಯೂಶ್ವಲ್ ಸೆಲ್ಫ್ ಲವ್, ಅದು ತುಂಬ ಇಂಪಾರ್ಟೆಂಟ್. ಅದಾದ ನಂತರ ಸೆಲ್ಫ್ ಕಾನ್ಸೆಪ್ಟ್ ಬಗ್ಗೆ ಕಂಪ್ಲೀಟ್ ನಾಲೆಜ್ ಸಿಗುತ್ತೆ, ಅದರಿಂದ ಏನಾಗುತ್ತೆ. ಅದಾದ ನಂತರ ಮನಿ ಇರ್ಬೋದು, ಹೆಲ್ತ್ ಇರ್ಬೋದು, ರಿಲೇಷನ್ಶಿಪ್ ಇರ್ಬೋದು, ಅದೆಲ್ಲ ನಾವು ಯಾವ ರೀತಿ ನಮ್ಮ ಮೈಂಡ್ ಪವರನ್ನು ಯೂಸ್ ಮಾಡಿಕೊಂಡು ನಾವು ನಮ್ಮ ಲೈಫನ್ನು ಚೇಂಜ್ ಮಾಡ್ಕೋಬೋದು ಅಂತ ನಾನು ಹೇಳ್ಕೊಡ್ತೀನಿ. ಬಿಕಾಸ್ ನನ್ನ ಲೈಫ್ ಏನು ಚೇಂಜ್ ಆಗಿದೆ, ಅದನ್ನು ನಾನು ಯಾವ ರೀತಿ ನಾನೊಂದು ಯೋಚನೆ ಮಾಡಿದರೆ ಚೇಂಜ್ ಮಾಡ್ಬೋದು, ಫಿಸಿಕಲ್ ಆಗಿ ಅದು ಅಪಿಯರ್ ಆಗುತ್ತೆ, ಅದನ್ನು ನಾನು ಹೇಳ್ಕೊಡ್ತೀನಿ. ನಾನು ಇವಾಗ ಫಾರ್ ಎಕ್ಸಾಂಪಲ್ ಜೋರಾಗಿ ಮಳೆ ಬರ್ತಾ ಇದೆ, ನನಗೆ ಬೇಡಪ್ಪ ಮಳೆ ಅಂತ ಹೇಳಿದ್ರೆ, ನಾನು ಅಫರ್ಮ್ ಮಾಡಿದ್ರೆ, ನಾನು ಅಂದುಕೊಂಡ್ರೆ ಆ ಮಳೆ ಸ್ಟಾಪ್ ಆಗುತ್ತೆ. ಓಕೆ, ಈ ರೀತಿ ಪ್ರತಿ ಒಂದು ವಿಷಯನೂ ಹಾಗೆ. ಅಂದರೆ ನಾವು
3Dಯಲ್ಲಿ ಪ್ರೆಸೆಂಟ್ ಆಗಿದ್ರು ಅಬ್ಸೆಂಟ್ ಆಗಿರಬೇಕು ಅಷ್ಟೇ. ಓಕೆ, ಬಟ್ ಅದು ಅಸಾಧ್ಯ. ಒಂದೇ ಸರಿ ನಾ ಎಲ್ಲಾನು ಮಾಡಿಬಿಡ್ತೀನಿ ನೋ, ಬಿಕಾಸ್ ನೀವು ಇಷ್ಟು ಹುಟ್ಟದಾಗಿಂದ ಇಲ್ಲಿವರೆಗೂ ಏನು ಬಂದಿದ್ದೀರಾ ಅದು ಇದ್ದೇ ಇರುತ್ತೆ. ಅದನ್ನೆಲ್ಲ ಸಾಯಿಸಿ ನೀವು ಒಂದು ನ್ಯೂ ಬಾರ್ನ್ ಅಂದರೆ ನ್ಯೂ ಪರ್ಸನ್ ಆಗಿ ಬಾರ್ನ್ ಆಗಬೇಕು. ಆವಾಗ ಆಗುತ್ತೆ ಎಲ್ಲನೂ. ಅದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ಓಕೆ, ಅದನ್ನು ನಾನು ಹೇಳಿದ ಹಾಗೆ ನೀವು 200% ಮಾಡಿದ್ರಿ ಅಂದರೆ ನಿಮಗೆ ಸಕ್ಸಸ್ ಸಿಗೋದನ್ನು ತಡೆಯೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ, ಯಾವ ದೇವರಿಂದನೂ ಸಾಧ್ಯ ಇಲ್ಲ, ಯಾವ ಜ್ಯೋತಿಷ್ಯದಿಂದನೂ ಸಾಧ್ಯ ಇಲ್ಲ. ಬಿಕಾಸ್ ಯು ಆರ್ ದ ಕ್ರಿಯೇಟರ್. ನೀವು ನಿಮ್ಮ ಲೈಫಿನ ಕ್ರಿಯೇಟರ್. ನೀವೇನು ಮಾಡಿದ್ದೀರಾ, ಒಂದು ಸ್ವಲ್ಪ ದೇವ್ರಿಗೆ ಕೊಟ್ಟಿದ್ದೀರಾ, ಒಂದು ಸ್ವಲ್ಪ ಅಕ್ಕಪಕ್ಕದ ಮನೆಯವ್ರಿಗೆ ಕೊಟ್ಟಿದ್ದೀರಾ, ಒಂದು ಸ್ವಲ್ಪ ಪೇರೆಂಟ್ಸಿಗೆ ಕೊಟ್ಟಿದ್ದೀರಾ, ಒಂದು ಸ್ವಲ್ಪ ಗಂಡ ಹೆಂಡತಿ ಮಕ್ಕಳು ಅವರೆಲ್ಲರಿಗೂ ಕೊಟ್ಟಿದ್ದೀರಾ. ನಿಮ್ಮ ಒಂದು ಸಕ್ಸಸ್ ಆಗದೆ ಇರೋಕ್ಕೆ ಅವರೇ ಕಾರಣ ಅಂತ ಎಲ್ಲರೂ ಬ್ಲೇಮ್ ಮಾಡ್ತೀರಾ. ಓಕೆ, ಬಟ್ ನಿಮ್ಮ ಒಂದು ಸಕ್ಸಸ್ ಆಗದೆ ಇರೋದಕ್ಕೆ, ನೀವು ಅಂದ್ಕೊಂಡಿದ್ದನ್ನು ಸಾಧಿಸೋದನ್ನು ತಡೆಯೋದು, ಅಂದರೆ ನೀವು ಅಂದ್ಕೊಂಡಿದ್ದನ್ನು ಸಾಧಿಸೋಕೆ ಆಗದೆ ಇರೋದಕ್ಕೆ ನೀವೇ ಕಾರಣ, ಬೇರೆ ಯಾರೂ ಇಲ್ಲ. ಸೊ ಆದ್ದರಿಂದ ನೆನ್ಪಿಟ್ಕೊಳ್ಳಿ, ಈ ಒಂದು 21 ದಿವಸ ಅನ್ನೋದು ನಿಮ್ಮ ಲೈಫಿನ ಬೆಸ್ಟ್ ಡೇಸ್ ಆಗಿರುತ್ತೆ. ಅದಂತೂ ಗ್ಯಾರಂಟಿ ಕೊಡ್ತೀನಿ. ಬಿಕಾಸ್ ಆಲ್ರೆಡಿ ನಾನು ಕ್ಲಾಸ್ ಎಷ್ಟೊಂದು ಮಾಡಿದ್ದೀನಿ, ಅದರಲ್ಲಿ ಆಲ್ರೆಡಿ ಸಕ್ಸಸ್ ಸಿಗುತ್ತೆ. ಬಿಕಾಸ್ ನಾನು ಅಫರ್ಮ್ ಮಾಡ್ತೀನಿ, ನನ್ನ ಕ್ಲಾಸಿಗೆ ಬಂದವರಿಗೆಲ್ಲ ಸಕ್ಸಸ್ ಸಿಗುತ್ತೆ ಅಂತ. ಸಿಕ್ಕಲೇಬೇಕು. ಎಷ್ಟೊಂದು ಸಕ್ಸಸ್ ಸ್ಟೋರೀಸ್ ಇದೆ. ಸೊ ತಪ್ಪಬೇಡಿ. ತುಂಬ ಚಿಕ್ಕ ಅಮೌಂಟು, 2, 3, 4, 5 ಪ್ರತಿ ದಿವಸನೂ ಏನು ಒಂದು ₹100 ಅಷ್ಟೇ ಆಗುತ್ತೆ ಪ್ರತಿ ದಿವಸನೂ. ಜಾಯ್ನ್ ಆಗಿ. ಬರೀ ನಾನು ಲಿಮಿಟೆಡ್ ಸೀಟ್ಸ್ ಮಾತ್ರ ತಗೊತೀನಿ. ಯಾಕೆಂದರೆ ತುಂಬ ಕ್ರೌಡ್ ಆಗಿಬಿಟ್ರೆ ಅಲ್ಲಿ ಮಾಡೋಕ್ಕಾಗಲ್ಲ, ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಕ್ರೌಡ್ ಜಾಸ್ತಿ ಇದ್ದಾಗ. ಸೊ ನಾನು ಎಷ್ಟು ಅಂದ್ಕೊಂಡಿದ್ದೀನೋ ಅಷ್ಟು ಜನರನ್ನ ಮಾತ್ರ ತಗೊತೀನಿ. ಓಕೆ, ಮಿಸ್ ಮಾಡಬೇಡಿ. ಖಂಡಿತವಾಗಿಯೂ ನಿಮಗೆ ಇನ್ನೂ ಏನಾದರೂ ಕ್ವಶನ್ ಇದೆ ಅಂದರೆ ಕಮೆಂಟ್ಸ್ ಮಾಡಿ, ಅದರ್ವೈಸ್ ನಂಬರ್ ಇರುತ್ತೆ, ಅದಕ್ಕೆ ಮೆಸೇಜ್ ಮಾಡಿ, ವಾಟ್ಸಪ್ ಮಾಡಿ ಜಾಯಿನ್ ಆಗಿ. ಅಷ್ಟನ್ನು ಮಾತ್ರ ಹೇಳ್ತೀನಿ. ಇನ್ನೊಂದು ವಾರ ಬಿಟ್ಟು ಮೇಡಮ್ ನಾನು ಜಾಯ್ನ್ ಆಗ್ತೀನಿ ಅಂದರೆ ಅಲ್ಲಿ ಸೀಟ್ ಸಿಗದೆ ಇರ್ಬೋದು, ಕೂಡಲೇ ಜಾಯ್ನ್ ಆಗಿ. ಅಷ್ಟನ್ನು ಮಾತ್ರ ಹೇಳ್ತೀನಿ. ಯಾಕೆಂದರೆ ತುಂಬ ಜನ ಕೇಳ್ತಾ ಇದ್ರು, ಮೇಡಮ್ ಗ್ರೂಪ್ ಕ್ಲಾಸ್ ಮಾಡಿ, ಬಿಕಾಸ್ ಪರ್ಸನಲ್ ಸೆಷನ್ ಅಂದಾಗ ಅದು ಸ್ವಲ್ಪ ಹೆವಿ ಆಗುತ್ತೆ. ಪರ್ಸನಲ್ ಸೆಷನ್ಸು ತುಂಬ ಹೆವಿ ಆಗುತ್ತೆ. ಅದರಿಂದ ಗ್ರೂಪ್ ಕ್ಲಾಸು ಆಬ್ವಿಯಸ್ಲಿ ಎಲ್ಲರೂ ಜಾಯಿನ್ ಆಗ್ಬೋದು. ಯಾಕೆಂದರೆ ನಮ್ಮ ಆಸೆಗಳು ತುಂಬ ಜಾಸ್ತಿ ಇರುತ್ತೆ. ಅದನ್ನು ಅಚೀವ್ ಮಾಡೋಕ್ಕೆ ನಾವು ಸ್ವಲ್ಪನಾದರೂ ಶ್ರಮ ಪಡಲೇಬೇಕು. ಶ್ರಮ ಅಂದರೆ ನಾನೇನು ಹೋಗಿ ನಿಮ್ಮನ್ನು ಬಿಸಿಲಲ್ಲಿ ಕೆಲಸ ಮಾಡಿ ಅಥವಾ ಅಲ್ಲಿ ಹೋಗಿ ರೋಡ್ ಕೆಲಸ ಮಾಡಿ ಅಂತ ಹೇಳಲ್ಲ. ಮೈಂಡನ್ನು ಯೂಸ್ ಮಾಡ್ಕೋಬೇಕು, ಮೈಂಡನ್ನು ಟ್ರೈನ್ ಮಾಡಬೇಕು. ಅದನ್ನು ಟ್ರೈನ್ ಮಾಡೋಕ್ಕೆ ನೀವು ಖಂಡಿತವಾಗಿಯೂ ಸ್ವಲ್ಪ ಶ್ರಮ ಪಡಬೇಕು. ಸ್ವಲ್ಪನೂ ಶ್ರಮ ಪಡೆದಿದ್ರೆ ಕಷ್ಟ ಆಗುತ್ತೆ. ಶ್ರಮ ಇನ್ ದ ಸೆನ್ಸ್ ನೀವು ಅಫರ್ಮೇಷನ್ ಹೇಳಬೇಕು, ನಿಮ್ಮನ್ನು ನೀವು ಟ್ರೈನ್ ಮಾಡ್ಕೋಬೇಕು, ಮೆಡಿಟೇಷನ್ ಮಾಡಬೇಕು. ಮೆಡಿಟೇಷನ್ ಮಾಡದಿದ್ರೆ ಆಗಲ್ವಾ ಮೇಡಮ್? ಆ ರೀತಿ ಏನೂ ಇಲ್ಲ, ಯಾವುದೇ ರೂಲ್ಸ್ ಇಲ್ಲ. ಬಟ್ ಇದನ್ನು ಮಾಡಿದಾಗ ನೀವು ಅಫರ್ಮೇಷನ್ ಇನ್ ದ ಸೆನ್ಸ್ ಅಫರ್ಮೇಷನ್ ನಿಮ್ಮ ಥಾಟ್ಸ್ ಆಗಿರುತ್ತೆ. ನಿಮ್ಮ ಥಾಟ್ಸನ್ನು ಫ್ಲಿಪ್ ಮಾಡಿದರೆ ಸಾಕಾಗುತ್ತೆ. ಅದನ್ನೆಲ್ಲದನ್ನು ನಾನು ಈಸಿಯೆಸ್ಟ್ ಮೆಥಡನ್ನು ನಾನು ಹೇಳ್ಕೊಡ್ತೀನಿ. ಬಿಕಾಸ್ ಐ ಆಮ್ ಡ್ಯಾಮ್ ಲೇಜಿ ಪರ್ಸನ್. ನನ್ನಷ್ಟು ಲೇಜಿ ಯಾರೂ ಇಲ್ಲ. ನನಗೆ ಕೆಲವೊಂದು ಸರಿ ಬರೆಯೋಕ್ಕೂ ಮೂಡಾಗಲ್ಲ. ಸೊ ಆದ್ದರಿಂದ ನೆನ್ಪಿಟ್ಕೊಳ್ಳಿ, ಮೆನಿಫೆಸ್ಟ್ ಮಾಡೋಕ್ಕೆ ಯಾವುದೇ ರೀತಿ ಕಷ್ಟಪಡಬೇಕಾಗಿಲ್ಲ. ಕಷ್ಟಪಡೋದು ಇನ್ ದ ಸೆನ್ಸ್ ಮೈಂಡಲ್ಲಿ ನಿಮ್ಮ ಥಾಟ್ಸನ್ನು ಫ್ಲಿಪ್ ಮಾಡೋದೇ ನಿಮಗೆ ಕಷ್ಟ ಅನಿಸಿದ್ರೆ ನಾನೇನೂ ಮಾಡೋಕ್ಕಾಗಲ್ಲ. ಸೊ ಅಷ್ಟು ಶ್ರಮ ನೀವು ಪಡಬೇಕು. ಓಕೆ, ಯಾವುದೇ ರೀತಿ ಕಷ್ಟಪಡಬೇಕು ಅಂತನೇನಿಲ್ಲ. ನಿಮಗೆ ಇಷ್ಟ ಆದರೆ ನೀವು ಬರಿಬೋದು, ಡ್ಯಾನ್ಸ್ ಮಾಡ್ಬೋದು, ಎಲ್ಲನೂ ಇದೆ, ಟೆಕ್ನಿಕ್ಸ್ ಇದೆ ತುಂಬಾ. ಅದನ್ನೆಲ್ಲದನ್ನು ಮಾಡ್ಬೋದು. ಇಷ್ಟ ಆಗಿಲ್ವಾ, ಸಿಂಪ್ಲಿ ಅಫರ್ಮೇಷನ್ ಹೇಳಿ, ದಟ್ಸ್ ಇನಫ್. ಖಂಡಿತವಾಗಿಯೂ ಜಾಯ್ನ್ ಆಗಿ. ಖಂಡಿತವಾಗಿಯೂ ಯಾಕೆಂದರೆ 2 ಬ್ಯಾಚ್ ಇದೆ. 2 ಬ್ಯಾಚಲ್ಲಿ ಯಾವ ಟೈಮಿಂಗ್ಸ್ ನಿಮಗೆ ಮ್ಯಾಚ್ ಆಗುತ್ತೋ ಆ ಟೈಮಿಂಗ್ಸಿಗೆ ಜಾಯ್ನ್ ಆಗಿ. ತುಂಬ ಅಮೇಝಿಂಗ್ ಆಗಿರುತ್ತೆ. ನಾನು ತುಂಬ ಮೆನಿಫೆಸ್ಟ್ ಮಾಡಿದ್ದೀನಿ, ಚಿಕ್ಕದ್ರಿಂದ ಹಿಡಿದು ದೊಡ್ಡದು.
ದೊಡ್ಡದು ಚಿಕ್ಕದು ಅಂತ ಯಾವುದೂ ಇಲ್ಲ ಮ್ಯಾನಿಫೆಸ್ಟೇಷನಲ್ಲಿ. ಎವ್ರಿಥಿಂಗ್ ಈಸ್ ಸೇಮ್. ಬಿಕಾಸ್ ನಮ್ಮ ಸಬ್ ಕಾನ್ಷಿಯಸ್ ಮೈಂಡಿಗೆ ಕಣ್ ಕಾಣಿಸಲ್ಲ, ಅಲ್ಲಿ ನಾವು ಮಾಡ್ತೀವಿ ಚಿಕ್ಕದು ದೊಡ್ಡದು ಅಂತ. ನಾವು ಅದರಲ್ಲಿ ಸಫರೇಷನ್ ಅಂತ ನಾವು ಹುಡುಕ್ತೀವಿ ಅಷ್ಟೇ, ಬಿಟ್ಟರೆ ಅದಕ್ಕೇನೂ ಇಲ್ಲ. ಅದಕ್ಕೆ 1 ರೂಪಾಯಿನೂ ಒಂದೇ, 1 ಕೋಟಿನೂ ಒಂದೇ ಅಷ್ಟೇ. ಸೊ ನೀವೇನು ಮಾಡಬೇಕು, ಜಾಯ್ನ್ ಆಗಿ, ಕೂಡಲೇ ಜಾಯ್ನ್ ಆಗಿ. ಯಾಕೆಂದರೆ ಖಂಡಿತವಾಗಿಯೂ ಅಷ್ಟನ್ನು ಜಾಯ್ನ್ ಆಗಿ ನಿಮ್ಮ ಲೈಫನ್ನು ಚೇಂಜ್ ಮಾಡ್ಕೊಳ್ಳಿ. ನಿಮ್ಮ ಲೈಫನ್ನು ನೀವು ಚೇಂಜ್ ಮಾಡ್ಕೋಬೇಕು. ಎಲ್ಲೂ ದಾರಿ ಕಾಣಿಸ್ತಾ ಇಲ್ವಲ್ಲಪ್ಪ ಅಂತ ಕೂತಿದ್ರೆ ಖಂಡಿತವಾಗಿಯೂ ಜಾಯ್ನ್ ಆಗಿ. ಖಂಡಿತವಾಗಿಯೂ ನಿಮ್ಮ ಲೈಫ್ ಚೇಂಜ್ ಆಗೋದನ್ನು ನೋಡ್ತೀರಾ. ಅಷ್ಟನ್ನು ಮಾತ್ರ ಹೇಳಬಲ್ಲೆ. ಎಸ್, ಸಿ ಯು ಸೂನ್. ಬಾಯ್ ಬಾಯ್. ಗಾಡ್ ಬ್ಲೆಸ್ ಯು ಎವ್ರಿ ಒನ್. ಇನ್ನೂ ಈ ಕ್ಲಾಸಿನ ಬಗ್ಗೆ ಏನಾದರೂ ಡೀಟೇಲ್ಸ್ ಬೇಕು ಅಂದರೆ, ಏನೇನಿರುತ್ತೆ, ಹೇಗಿರುತ್ತೆ ಅಂತ ನಿಮಗೇನಾದರೂ ಡೌಟ್ಸ್ ಇದ್ದರೆ ಖಂಡಿತವಾಗಿಯೂ ಮೆಸೇಜ್ ಮಾಡಿ, ವಾಟ್ಸಪ್ ಮಾಡಿ. ಕಾಲ್ ಮಾಡೋಕ್ಕೆ ಹೋಗಬೇಡಿ, ವಾಟ್ಸಪ್ ಮಾಡಿ, ನಾನು ರಿಸೀವ್ ಮಾಡ್ತೀನಿ. ಓಕೆನಾ? ರಿಸೀವ್ ಮಾಡ್ತೀನಿ ಇನ್ ದ ಸೆನ್ಸ್ ನಾನು ರಿಪ್ಲೈ ಮಾಡ್ತೀನಿ. ಓಕೆ? ಅದರ್ವೈಸ್ ಕಮೆಂಟ್ಸಲ್ಲಾರು ಹಾಕಿ, ನಾನು ರಿಪ್ಲೈ ಮಾಡ್ತೀನಿ ನನಗೆ ಟೈಮ್ ಆದಾಗ. ಓಕೆ, ಸಿ ಯು ದೆನ್. ಬಾಯ್ ಬಾಯ್. ಗಾಡ್ ಬ್ಲೆಸ್ ಯು. ಲವ್ ಯು ಆಲ್. ಬಾಯ್.